ಇದು ಪಿಕ್ಚರ್ ಮಾತ್ರ ಅನಾಹುತ ಐತ್ರಿ. ಹೀರೋನು ಆಕ್ಟಿಂಗ್ ಮಸ್ತ್ ಮಾಡ್ಯಾರ ಸರ್. ದೆವ್ವದ್ದು ಆಕ್ಟಿಂಗ್ ಮಸ್ತ್ ಐತಿ ಸರ್. ಆದ್ರೆ ಮಾತ್ರ ಸಾಲಿಡ್ ರೀ ಪಿಕ್ಚರ್ ಅಂತ್ರಿ. 100 ಡೇಸ್ ಓಡ್ಬೇಕು ನೋಡ್ರಿ ಸರ್. ಮಸ್ತ್ ಐತಿ ಸರ್. ಲೈಕ್ ಐತ್ರಿ, ಮಸ್ತ್ ಐತಿ, ನೋಡ್ಬೇಕು, ಇನ್ನೊಂದ್ಸತಿ ನೋಡ್ಬೇಕು ಅನಿಸ್ತೈತಿ. ಫುಲ್ ಎಂಟರ್ಟೈನ್ಮೆಂಟ್. ಎಲ್ಲ ಆಕ್ಟರ್ಸ್ ಸೂಪರ್ ಇದಾರೆ. ಡಾಗಿ, ಜಗ್ಗಿ ಅವರೆಲ್ಲರೂ ಫಾಸ್ಟ್ ಫ್ಯಾಂಟಾಸ್ಟಿಕ್ ರೋಲ್. ಸೂಪರ್ ಸೂಪರ್. ಕಾಮಿಡಿ ಸೀನ್ ಎಲ್ಲ ನೋಡಿದಾಗ ಏನು ಅನ್ಸುತ್ತೆ ಸರ್? ಕಾಮಿಡಿ ಸೀನ್ ಎಲ್ಲ ನೋಡಿದಾಗ ಸೂಪರ್ ರೀ, ಅಲ್ಟಿಮೇಟ್ ಕಾಮಿಡಿ. ಅದು ಒಳಗಡೆ ಬರ್ತದೆ. ಅದ್ಭುತ ಅದ್ಭುತ, ಒಳ್ಳೇದು. ಮೂವಿಗೆ ಹೋದ್ರೆ ನಗ್ಕೊಂಡೇ ಬರೋದು. ಸೂಪರ್ ಸೂಪರ್ ಎಂಟರ್ಟೈನ್ಮೆಂಟ್. ಓವರ್ ಆಲ್ ಎಂಟರ್ಟೈನ್ಮೆಂಟ್. ಒಟ್ಟು ಬೋರಿಂಗ್ ಇಲ್ಲ, ಒಂದ್ ನಿಮಿಷನೂ ಬೋರಿಂಗ್ ಇಲ್ಲ. ಆಕ್ಟರ್ಸ್ ಎಲ್ಲ ಒಳ್ಳೆದಿದ್ದಾರೆ. ಇನ್ವಾಲ್ವ್ಮೆಂಟ್ ಚೆನ್ನಾಗಿದೆ, ಫುಲ್ ಇನ್ವಾಲ್ವ್ಮೆಂಟ್ ಇದೆ. ಫಸ್ಟ್ ಹಾಫ್ ಆದ್ಮೇಲೆ ಚೆನ್ನಾಗಿತ್ತು, ಸೆಕೆಂಡ್ ಹಾಫ್ ಆದ್ಮೇಲೆ ಚೆನ್ನಾಗಿತ್ತು. ಫಸ್ಟ್ ಹಾಫ್ ಸೂಪರ್, ಅಲ್ಟಿಮೇಟ್ ಸೂಪರ್. ಒಬ್ಬರಿಗಿಂತ ಒಬ್ಬರು ಮಸ್ತ್ ಇದ್ದಾರೆ. ಸಾಂಗ್ಸ್ ಸೂಪರ್, ಮ್ಯೂಸಿಕ್ ಡೈರೆಕ್ಟರ್ ಮಸ್ತ್ ಇದ್ದಾರೆ, ಲೊಕೇಶನ್ ಚೆನ್ನಾಗಿದೆ, ಸೂಪರ್ ಇದೆ. ಸರ್ ದೇವದ ಅನುಭವ ಆಗಿದೆ ಆ ತರ? ದೇವದ ಅನುಭವ ಆಗಿದೆ ಆ ತರ? ದೇವದ ಅನುಭವಕ್ಕಿಂತ ಹೆಚ್ಚಿಗೆ ಹುಡುಗರದ್ದು ಏನಿತ್ತಲ್ಲ ಎನರ್ಜಿ ಎಕ್ಷನ್, ಆ ಸೀನ್ ಚೆನ್ನಾಗಿದೆ. ಆಮೇಲೆ ದೇವಕ್ಕಿಂತ ಇನ್ವಾಲ್ವ್ಮೆಂಟ್, ಅವ್ರೆಲ್ಲರೂ ಏನ್ ಗೆಟ್ ಟುಗೆದರ್ ಕೂತ್ಕೊಂಡು ಮಾಡ್ತಾರಲ್ಲ ಅದು ಚೆನ್ನಾಗಿದೆ. ಸಿನಿಮಾ ಭಾಳ ಚಲೋ ಐತ್ರಿ. ಉತ್ತರ ಕರ್ನಾಟಕ ಭಾಷೆ ಒಳಗ ನಮ್ಮ ಉತ್ತರ ಕನ್ನಡ ಕಲಾವಿದರು ಕೂಡ ಅದ್ರಾಗ, ನಮ್ಮ ಆತ್ಮೀಯ ಸಹೋದರರಾಗಿರ್ತಕ್ಕಂಥ ಉಮೇಶ್ ಅಣ್ಣನು ಕೂಡ ಅದ್ರಾಗ ಆಕ್ಟಿಂಗ್ ಚಲೋ ಮಾಡ್ಯಾರ. ಮತ್ತೆ ಲೈವ್ ಹೋಗೋದು ಅದು ಯೂಟ್ಯೂಬ್ ಎಲ್ಲ ನಮ್ಮ ಏನು ದೆವ್ವಗಳು ಹೆಂಗ್ ಅದಾವು ಮತ್ತೆ ಎಲ್ಲ ರಿಯಾಲಿಟಿ ಆಗಿ ತೋರಿಸಿದಾರೆ. ಯಾವುದೇ ರೀತಿ ಇದೇ ಇಲ್ಲ. ಬಟ್ ಸಿನಿಮಾ ಮಾಡಿದ್ದಕ್ಕೂ ಸಿನಿಮಾ ನೋಡುವವರಿಗೂ ಒಳ್ಳೇದೈತಿ. ಒಳ್ಳೆ ಫ್ಯಾಮಿಲಿ ಸಿನಿಮಾ. ಸೋತ್ರು ಸಹಿತ ಗೆದ್ರು ಸಹಿತ ಅಹಂಕಾರ ಪಡಬಾರ್ದು. ಸೋತಿಂದ ದೆವ್ವ ಅಕ್ಕವು ಅದು ಇರ್ಲಿ. ದೆವ್ವ ಮತ್ತ ಮುಂಕಳೇರಿ ದೆವ್ವ ಅದಾವು ನಮ್ಮ ಉತ್ತರ ಕನ್ನಡ ಭಾಷೆದಾಗ. ಸಿನಿಮಾ ಮಾತ್ರ ಮಸ್ತ್ ಐತಿ. ಎಲ್ರು ಬಂದ ಜುಲೈ 10ನೇ ತಾರೀಕಿಗೆ ಯಾರು ಮಿಸ್ ಮಾಡಕ್ ಹೋಗ್ಬಿಡಿ. ಸಿನಿಮಾ ಬಂದ್ ನೋಡ್ರಿ, ಥಿಯೇಟ್ರಿಗೆ ಬಂದ ನೋಡ್ಬಿಟ್ರಿ, ಎಲ್ಲ ಅರ್ಥ ಆಗುತ್ತೆ. ನಮಸ್ಕಾರ. ಅಂದ್ರೆ ಅವ್ರ ಆಕ್ಟಿಂಗ್ ಆಗ್ಲಿ ಏನಾಗ್ಲಿ ಚಲೋ ಇತ್ತು. ಹಂಗೇನಿಲ್ಲ. ಸಾಂಗ್ಸ್ ಚಲೋ ಇದೆ. ಡೈರೆಕ್ಷನ್ ಎಲ್ಲ ಚಲೋ. ಹಾ ಸರ್, ಅದಕ್ಕೂ ಇದು ಮಾಡಿದವರು ಚಲೋ ಇತ್ತು. ನಿಮ್ಗೆ ತುಂಬಾ ಇಷ್ಟ ಆಗಿದ್ದ ಸೀನ್ ಅದು? ಇಷ್ಟು ಮೂವಿ ನೋಡಿದ್ರಲ್ಲ, ಅಂದ್ರೆ ಅದು ಹೌಸ್ ಅಲ್ಲಿ ಸ್ವಲ್ಪ ಇದು ಆಗಿತ್ತಲ್ಲ, ಅಲ್ಲೇ ಚಲೋ. ಮತ್ತೆ ಸಾಂಗ್ಸ್ ಎಲ್ಲ ಎಷ್ಟು ಎಂಜಾಯ್ ಮಾಡಿದ್ರಿ? ಚಲೋ ಇತ್ತು, ಚಲೋ. ಮೂವಿಲಿ ಯಾವ್ದಾದ್ರು ಬೋರಿಂಗ್ ಆಗೋ ಸೀನ್ ಅದಾರೆ? ಈಗ ಅಂತ ಪರಿ ಏನಿಲ್ಲ, ಆದ್ರೆ ಚಲೋ ಇತ್ತು, ಇಂಟ್ರೆಸ್ಟ್ ಇತ್ತು ನೋಡೋಣ. ಇಂಟ್ರೆಸ್ಟ್ ಆಗಿ ಎಂಟರ್ಟೈನ್ಮೆಂಟ್ ಆಗಿದೆಯಾ? ಆದ್ರೆ ಫಸ್ಟ್ ಸೀನ್ ಅಲ್ಲಿ ಚೆನ್ನಾಗಿದೆ ಸರ್. ಸೆಕೆಂಡ್ ಭಾಳ ಚೆನ್ನಾಗಿದೆ ಸರ್, ಅಡ್ಡಿಲ್ಲ. ಡೈರೆಕ್ಷನ್ಸ್ ಗುಡ್ ಸರ್, ಮ್ಯೂಸಿಕ್, ಸಾಂಗ್ಸ್, ಆಮೇಲೆ ಫೋಟೋಗ್ರಫಿ, ಸ್ಟಂಟ್ಸ್, ಆಲ್ ಕ್ಯಾರೆಕ್ಟರ್ ಇಸ್ ವೆರಿ ಫನ್ನಿ ಅಂಡ್ ವೆರಿ ಗುಡ್ ಸರ್. ಸರ್ ಪ್ರತಿಯೊಂದು ಫಿಲ್ಮ್ ಈ ಫಿಲ್ಮ್ ನೋಡ್ತಾ ಇದ್ದೀನಿ, ವೆರಿ ವಾಟ್ ನೋ ಬೋರ್ ಸರ್, ವೆರಿ ಗುಡ್ ಫಿಲ್ಮ್ ಸರ್. ಆಲ್ ಬೆಸ್ಟ್ ಸರ್. ಆಲ್ ಬೆಸ್ಟ್ ಸರ್. ಮೂವಿ ಮಾತ್ರ ಮಸ್ತ್ ಇದೆ ಸರ್. ಇಂಥ ಮೂವಿ ಎಲ್ಲೂ ನೋಡಿಲ್ಲ, ಇದೇ ಫಸ್ಟ್ ನೋಡ್ತಿರೋದು. ಬಾಯ್ಸ್ ಅದೇ ಸರ್, ದೆವ್ವ ಇವ ಎಲ್ಲ ಮಸ್ತ್ ಇದೆ ಸರ್ ಮೂವಿಲಿ. ಆದ್ರೆ ನೋಡ್ಬೇಕು, ಎಲ್ಲರೂ ಬಾಯ್ಸ್ ಕುತ್ಕೊಂಡು ನೋಡ್ಬೇಕು ಮೂವಿ ಇದನ್ನ. ಅದು ಸ್ವಲ್ಪ ಏನೋ ಕ್ಲೂ ಕೊಟ್ಟಾಗುತ್ತೆ. ಸ್ವಲ್ಪ ಏನೋ ಬೇರೆ ಟೈಪ್ ಹೋಗ್ಬೇಕಾಗಿತ್ತು. ಬೇರೆ ಟೈಪ್ ಚಲೋ ಚಲೋ, ಇಂಟ್ರೆಸ್ಟಿಂಗ್ ಇದೆ, ಬೇಜಾರಾಗಲ್ಲ. ನಿಮಗೆ ಆ ಥರ ದೇವ್ರ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ದೇವ್ರ ಎಕ್ಸ್ಪೀರಿಯನ್ಸ್ ಮೂವಿ ನೋಡಿದ್ರೆ ಚೆನ್ನಾಗಿದೆ ಮೇಡಮ್. ಲೈಕ್ ಐತ್ರಿ, ಮಸ್ತ್ ಐತಿ, ನೋಡ್ಬೇಕು, ಇನ್ನೊಂದ್ಸತಿ ನೋಡ್ಬೇಕು ಅನಿಸ್ತೈತಿ. ಸರ್ ಸಿನಿಮಾ ಮಾತ್ರ ಸೂಪರ್ ಆಗಿ ಬಂದಿದೆ. ಸೊ ಹೊಸ ಕತೆ, ಹೊಸ ಆಕ್ಟರ್ಸ್, ಕೊನೆಯದಾಗೆ ಹೊಸದ ಟ್ವಿಸ್ಟ್ ಕೊಟ್ಟಿದ್ದಾರೆ. ಸೊ ಇದ್ರೊಳಗೆ ನಾವು ಯಂಗ್ಸ್ಟರ್ಸ್ ಏನು ತಿಳ್ಕೊಬೇಕಂತಂದ್ರೆ, ಒಂದು ಏಜ್ ಲಿಮಿಟ್ ಒಳಗೆ ನಾವು ಏನು ತಪ್ಪು ಮಾಡಿರ್ತೀವಿ ಅದನ್ನ ಎಂಜಾಯ್ಮೆಂಟ್ ಅನ್ಕೊಂಡು ಲಾಸ್ಟಿಗೆ ಏನು ಅದರಿಂದ ಏನು ಮಿಸ್ಟೇಕ್ ಆಗುತ್ತೆ ಅನ್ನೋದನ್ನ ಲಾಸ್ಟಿಗೆ ಒಂದು ಹೊಸ ಟ್ವಿಸ್ಟ್ ಕೊಟ್ಟು, ಸೊ ಬಾಯ್ಸ್ ಒಂದು ಏಜ್ ಲಿಮಿಟ್ ದಾಟಿ ಏನು ಮಿಸ್ಟೇಕ್ ಮಾಡಿರ್ತಾರೆ ಅದರಿಂದ ಎಂಡ್ ಅಪ್ ಮುಗಿಸ್ಕೊಂಡು ಹೊಸ ಜೀವನಕ್ಕೂ ಒಂದು ಕಾಲಿಡೋದ್ರ ಬಗ್ಗೆ ಆ ರೀತಿ ಕೊಟ್ಟಿದ್ದಾರೆ. ಸೊ ಇದ್ರೊಳಗೆ ಹಾರಬಲ್ ಒಂದು ಸೀನ್ ಇಟ್ಟು ಅದರಿಂದ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ. ಸೊ ಈ ಥರ ಕಾನ್ಸೆಪ್ಟ್ ನಾವು ಯಾವ ಮೂವಿಯಲ್ಲಿ ನೋಡಿಲ್ಲ. ಸೊ ಎಲ್ಲ ಆ್ಯಕ್ಟರ್ಸ್ದು ಪ್ರತಿಯೊಂದು ಸೀನ್ ಒಳಗೂ ಪ್ರತಿಯೊಂದು ಹೊಸ ಒಂದು ಡೈಲಾಗ್ಸ್ ಇಟ್ಟು ಎಲ್ಲ ಪ್ರತಿಯೊಂದು ಸ್ಟಾರ್ಟಿಂಗ್ ಇದ್ರದ್ದು ಎಂಡ್ವರೆಗೂ ಎಲ್ಲ ಹೊಸದರಾಗಿ ಒಂದು ಮೂಡಿ ಬಂದಿದೆ. ಸೊ ಸ್ವಲ್ಪ ಮೂವಿ ಮಾತ್ರ 100% ಪಕ್ಕ ಕೊಡುತ್ತೆ. ಸೊ ನಾವು ಎಂಡಲ್ಲಿ ನೋಡಿದೆ ಏನಂತಂದ್ರೆ ಪಾರ್ಟ್ 2 ಬರ್ತದೆ ಅಂತ ಅನ್ಕೊಂಡಿದೀವಿ. ಸೊ ಏನ್ ಮಾಡ್ತಾರೆ ಗೊತ್ತಿಲ್ಲ. ಸೊ ಪಾರ್ಟ್ 2 ಇದೆ ಅಂತ ಅನ್ಕೊಂಡಿದೀವಿ. ಬಟ್ ಏನಂದ್ರೆ ಮೂವಿ ಮಾತ್ರ ಅಲ್ಟಿಮೇಟ್ ಸರ್, ಎಲ್ಲದಕ್ಕೂ 100 ಕೊಡ್ತೀವಿ.
ಖುಷಿ ಆತ್ ನಮಗ ಥ್ರಿಲ್ ಅಂತ ಬಾಳ ಅಂತ ಈ ಬರೀ ನೋಡ್ತಿದ್ರಿ ಹಿಂಗ್ ಮುಟ್ಟಿದ್ರ ರುಂಡ ಹಾರೋದು ಕಾಲ್ ಹಾರೋದು ಸಾಕಾಗಿ ಹೋಗಿತ್ ನಮಗ ನೋಡಿ ಇದು ಪಕ್ಕ ಒರಿಜಿನಲ್ ಕಂಟೆಂಟ್ ಐತಿ ಇದ್ರಾಗ ಮಸ್ತ್ ಎಂಜಾಯ್ ಮಾಡಿದ್ವಿ ನಾವ ಫೀಲ್ ಆತದ ನಮ್ಗ ನಾವ ಹೋಗಿ ಗೆಳೆಯರ್ ಅಂತೇಳಿ ನ್ಯಾಚುರಲ್ ಫ್ರೆಂಡ್ಸ್ ಹೆಂಗ್ ಹೋಗ್ತಾರಲ್ಲ ಹೋಗಿ ಹೆಂಗ್ ಟೂರ್ ಮಾಡ್ತಾರಲ್ಲ ಅದೇ ರೀತಿ ಆತ ಬಾಳ ಖುಷಿ ಆತ ಇಂತ ಪಿಕ್ಚರ್ ನೋಡಿ ಬಾಳ ನಾವ್ ಇನ್ನೂ ಕಲಿಬೇಕ ಬಾಳ ಖುಷಿ ಆತ ಜೈ ಕರ್ನಾಟಕ.